ನೋಡಿ, ಇನ್ನೊಂದು ಕಡೆ ಮಧ್ಯಾಹ್ನ 3 ಗಂಟೆಗೇನೆ ಈಗ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇವೆ. ಇದು ಬಸಪ್ಪ ಸರ್ಕಲ್ನ ಕೆಲವೊಂದಷ್ಟು ದೃಶ್ಯಗಳನ್ನು ತೋರಿಸ್ತೀವಿ ನಾವು. ಅಲ್ಲಿರುವಂತಹ ಒಂದು ಬಂಕ್ಗೆ ಟೈಮಿಂಗ್ ಹಾಕ್ಬಿಟ್ಟಿದ್ದಾರೆ. ಕಲಾಸಿಪಾಳ್ಯ ರಸ್ತೆಯಿಂದ ಸಜ್ಜನರಾವ್ ರೋಡ್ವರೆಗೂ ಕೂಡ ಕ್ಯೂ ಇದೆ. ಬಸಪ್ಪ ಸರ್ಕಲ್ ಬಳಿ ಇರುವಂತಹ ಒಂದು ಬಂಕ್ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮಾತ್ರ ಓಪನ್ ಇರುತ್ತೆ. ಜೊತೆಗೆ ಅಲ್ಲಿ ಯಾರು ಅಷ್ಟೊತ್ತರಲ್ಲಿ ಬರ್ತಾರೋ ಅವ್ರಿಗೆ ಮಾತ್ರ ಗ್ಯಾಸ್, ಹಾಗೆ 300 ರೂಪಾಯಿ ಗ್ಯಾಸ್ ಮಾತ್ರ ಹಾಕ್ತಾ ಇದ್ದಾರೆ ಒಂದು ಆಟೋಗೆ. ಇದನ್ನು ಸ್ಟ್ರಿಕ್ಟಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ಆಟೋಗಳಿಗೂ ಕೂಡ ಸಿಗಬೇಕು. ಈಗ ಅಲ್ಲಿ ಹೋಗಿ ನಿಂತ್ಕೊಂಡು ಇಲ್ಲ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ, ನಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ, ಇನ್ನೊಂದು ಕೆಲವರು ಪಾಪ ಬೇರೆ ಬೇರೆ ಕಡೆಯಿಂದ ಕೆಲವೊಬ್ಬರು ಹೇಳ್ತಾ ಇದ್ರು, ಸುಲ್ತಾನ್ಪಾಳ್ಯದಿಂದ ತಳ್ಕೊಂಡು ಬಂದಿದ್ದೀವಿ ನಾವು ನಾಗೇನಹಳ್ಳಿವರೆಗೂ ಕೂಡ ಅಂತ. ಹಿಂಗೆ ತೊಗೊಂಡು ಬಂದಿರ್ತಾರೆ. ಪಾಪ ನಮಗೆ ಈಗ ಗ್ಯಾಸ್ ಹಾಕಲಿಲ್ಲ ಅಂತ ಹೇಳಿದ್ರೆ ವಾಪಸ್ ಮನೆಗೆ ಹೋಗೋ ಅಷ್ಟಾದರೂ ನಮಗೆ ಗ್ಯಾಸ್ ಇರಲ್ಲ ಅಂಥೇಳಿ. ಸ್ಥಳದಿಂದ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಮತ್ತಷ್ಟು ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕಲಾಸಿಪಾಳ್ಯದ ಬಳಿ ಇರುವಂತಹ ಬಸಪ್ಪ ಸರ್ಕಲ್ನಲ್ಲಿರುವಂತಹ ಸೂಪರ್ ಗ್ಯಾಸ್ LPG ಬಂಕ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ತಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಕಲಾಸಿಪಾಳ್ಯ ರಸ್ತೆಯಿಂದ ಆಟೋ ಚಾಲಕರ ಸರತಿ ಸಾಲು ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ ಸಜ್ಜನರಾವ್ ಸರ್ಕಲ್ವರೆಗೂ ಕೂಡ ನಿಂತಿದೆ. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ತಮ್ಮ ಆಟೋಗಳನ್ನು ಬೆಳಗ್ಗಿನ ಜಾವದಿಂದಲೇ ಹಾಕೊಂಡು ಈ ಒಂದು LPGಗಾಗಿ ಪರದಾಟವನ್ನು ಪಡ್ತಾ ಇರುವಂಥದ್ದು. ಈ ಒಂದು LPG ಬಂಕ್ನ ಸುತ್ತ ಆಟೋ ಚಾಲಕರೇ ನಿಂತ್ಕೊಂಡಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಎಲ್ಲಿ ಖಾಲಿ ಆಗೋಗುತ್ತೋ, ಖಾಲಿ ಆದರೆ ಬಾಡಿಗೆ ಹೊಡೆಯೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಆತಂಕದಲ್ಲಿ ಆಟೋ ಚಾಲಕರು ಸಂಪೂರ್ಣವಾಗಿ ಈ ಒಂದು ಬಂಕ್ನ ಸುತ್ತಮುತ್ತ ನಿಂತಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ನಿನ್ನೆಯಿಂದ ಇವತ್ತು ಬೆಳಗಿನಿಂದಲೇ ಕೂಡ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ಬಂಕ್ಗಳಿಗೆ ಲೋಡ್ ಬಂದಿರುವಂಥದ್ದು. ಆ ಲೋಡ್ ಖಾಲಿ ಆಗೋವರೆಗೂ ಕೂಡ ಕೊಡ್ತಾರೆ. ಲೋಡ್ ಖಾಲಿ ಆದಮೇಲೆ ಬಂಕನ್ನ ಕ್ಲೋಸ್ ಮಾಡ್ತಾರೆ. ಮತ್ತೆ ಯಾವಾಗ ಲೋಡ್ ಬರುತ್ತೋ ಅವಾಗ ಓಪನ್ ಮಾಡ್ತಾರೆ. ಆಟೋ ಚಾಲಕರ ಮುಖಂಡರಾಗಿರುವಂಥ ರವಿಚಂದ್ರನ್ ಅವರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಟೋ ಚಾಲಕರಿಗೆ ಮಾತ್ರ ಯಾಕೆ ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಅಂತ ಬೇರೆ ಬೇರೆ ವಲಯಗಳಿಗೂ ರಂಗಗಳಿಗೂ ಕೂಡ ತಟ್ಟಿತ್ತು. ಅವೆಲ್ಲವೂ ಕೂಡ ಒಂದಷ್ಟು ಕ್ಲಿಯರ್ ಆಗ್ಲಿಕ್ಕೆ ಶುರುವಾಗಿದೆ. ಯಾಕೆ ಆಟೋ ಚಾಲಕರಿಗೆ ಮಾತ್ರ ಇಷ್ಟೊಂದು ಸಮಸ್ಯೆ ಅಂತ? ಆಟೋ ಚಾಲಕರು ಒಂದೇ ಮಲ್ತಾಯಿ ಮಕ್ಕಳಿದ್ದಂಗೆ ಮಿನಿಸ್ಟ್ರಿಗಳು ಬಂದು ನಮ್ಮ ಕಷ್ಟ ಕೇಳ್ಕೊಂಡು ಅವ್ರೇನೋ ಒಂದು ಪರಿಹಾರ ಹುಡುಕ್ಬೇಕು. ಯಾರಿಗೂ ಕಿವಿಗೆ ಬೀಳಕ್ಕಿಲ್ಲ. IPL ಟಿಕೆಟ್ ಕೇಳೋಕ್ಕೆ ಅಸೆಂಬ್ಲಿಲಿ ಆಗುತ್ತೆ. ನಮ್ಮ ಡ್ರೈವರ್ ಕಷ್ಟ ಕೇಳೋಕ್ಕೆ ಯಾರು ಬರೋದಿಲ್ಲ. ಇದೇ ನಮ್ಮ ಕರ್ನಾಟಕದ ದುರ್ದೈವ ಅನ್ಕೊತೀನಿ. ಹಾಗಾದರೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸ್ಪಂದಿಸಿದ್ರು. ಅವರು ಮುನಿಯಪ್ಪ ಅವ್ರಿಗೆ ಹೇಳ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಗೆ ಒಂದು ದೇವ್ರು ಸಿಗ್ದಂಗೆ ಸಿಕ್ಕಿದ್ದಾರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಹಾಗಾದ್ರೆ ಮುನಿಯಪ್ಪ ಅವ್ರ ಕೈಗೂ ಸಿಗೋದಿಲ್ಲ, ನಮಗೇನು ಹೆಲ್ಪೂ ಆಗೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅವ್ರು ಮುನಿಯಪ್ಪ ಅವ್ರು ಎಚ್ಚರಿಕೆ ತಗೊಂಡು ಬೇರೆಯವ್ರಿಗೆ ಏನೋ ನಾವು ಮಾಡ್ದಂಗೆ 100% ಕಮ್ಮಿ ಇರೋ ಜಾಗದಲ್ಲಿ 160 ಬಂಕ್ ಇದೆ. 30 ಬಂಕ್ ಕೆಲಸ ಮಾಡ್ತಾಯಿದೆ. ಅದು ಬೆಳಿಗ್ಗೆ 6 ಗಂಟೆಯಿಂದ 3 ಅವರ್ ಕಾಯಬೇಕು. ಅದು 300 ರೂಪಾಯಿಗೆ ಹಾಕ್ತಾರೆ ಗ್ಯಾಸು. ಎಲ್ಲರಿಗೂ ಬರಲಿ ಅಂತ ಹೇಳ್ತಾರೆ. ಪಾಪ ಬಂಕ್ನವ್ರದ್ದೇನು ತಪ್ಪಿಲ್ಲ. ಇರೋದ್ರಲ್ಲಿ ಹಂಚ್ಬಿಟ್ಟು ಎಲ್ಲರಿಗೂ ಫುಲ್ ಟ್ಯಾಂಕ್ ಹಾಕಲ್ಲ, ಬರೀ 300 ರೂಪಾಯಿಗೆ ಹಾಕ್ತಾರೆ. ಹಾಕೋದ್ರಿಂದ ಒಳ್ಳೆಯದು. ದಯವಿಟ್ಟು ಇದಕ್ಕೊಂದು ಪರಿಹಾರ ಕಂಡುಕೊಡಿ. ಅಸೆಂಬ್ಲಿಲಿ IPL ಟಿಕೆಟ್ ಕೇಳೋದಲ್ಲ, ನಮ್ಮದು ಕಷ್ಟ ಬಂದು ರೋಡಲ್ಲಿ ಬಂದು ಕೂತ್ಕೊಂಡು ಕಷ್ಟ ಕೇಳ್ಬಿಟ್ಟು ಒಂದು ಪರಿಹಾರ ಹುಡ್ಕೊಡಿ ಸರ್. ನೀವೆಲ್ಲ ಮನ್ಸು ಮಾಡಿ ಪರಿಹಾರ ಸಿಗ್ತದೆ. 6 ಅವರ್ ಆದರೆ ಹೆಂಡತಿ ಮಕ್ಕಳು ಏನು ಸಾಕೋದು? ನಾವು ಆಟೋ ಡ್ರೈವರ್ ದಿನ ಸಂಪಾದಿಸಿ ನಮ್ಮ ಹೆಂಡತಿ ಮಕ್ಕಳು ಸಾಕೋರು ನಾವು. ದಯವಿಟ್ಟು ನೀವು ಇದಕ್ಕೊಂದು ಪರಿಹಾರ ಅರ್ಜೆಂಟಾಗಿ ಮಾಡಿಕೊಡಲೇಬೇಕು ಅಂತ ವಿನಂತಿ ಮಾಡ್ತೀನಿ ಮುನಿಯಪ್ಪ ಅವರಿಗೆ. ಸ್ಕೂಲು ಕಾಲೇಜು ಆರಂಭ ಆಗುವಂಥ ಸಂದರ್ಭ, ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ LPG ಸಿಗದೇ ಹಿನ್ನೆಲೆಯಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಸೇರಿಸೋದು ಹೇಗೆ ಅನ್ನುವಂಥ ಒಂದು ಅಸಮಾಧಾನ, ಆಕ್ರೋಶ, ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.